ನಗರದಲ್ಲಿ ಮತ್ತೊಂದು ಗ್ಯಾಂಗ್ ರೇಪ್ ಪ್ರಕರಣ ನಡೆದು ಹೋಗಿದೆ. ಯುವತಿಯೊಬ್ಬಳು ನೀಡಿದಂತಹ ದೂರಿನ ಅನ್ವಯವಾಗಿ ಅಮೃತಹಳ್ಳಿ ಪೊಲೀಸರು ಇಬ್ಬರು ಆರೋಪಿಗಳನ್ನು ತಮ್ಮ ಒಂದು ಬಂಧನಕ್ಕೆ ಒಳಪಡಿಸಿ ಅಲ್ಲಿ ಒಂದು ಎನ್ಕ್ವೈರಿ ಮಾಡುವಂತಹ ಒಂದು ಕೆಲಸಗಳನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನು ವಿಲ್ಲಾದಲ್ಲಿ ಗ್ಯಾಂಗ್ ರೇಪ್ ನಡೆದಿದೆ ಅಂತ ಹೇಳಿ ಆ ಯುವತಿ ಏನಿದ್ದಾಳೆ ದೂರನ್ನು ಕೊಟ್ಟಿದ್ದಾಳೆ. ಅದರಲ್ಲಿ ಸಂಕ್ಷಿಪ್ತವಾಗಿ ಒಂದು ಉಲ್ಲೇಖವನ್ನು ಮಾಡಿದರೆ, ನನಗೆ ಮಾದಕ ವಸ್ತುಗಳನ್ನು ನೀಡಿ ತನ್ನ ಮೇಲೆ ಬಲವಂತವಾಗಿ ಇಬ್ಬರು ಡಿಕ್ಸನ್ ಮತ್ತು ನಿಖಿಲ್ ಅನ್ನುವಂತಹ ಇಬ್ಬರು ವ್ಯಕ್ತಿಗಳೇನಿದ್ದಾರೆ, ಅಂದರೆ ಯುವಕರೇನಿದ್ದಾರೆ, ಅವರು ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತ ಹೇಳಿ ಆಕೆ ದೂರಿನಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ನಂತರ ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಅಮೃತಹಳ್ಳಿ ಪೊಲೀಸರು ಅವರಿಬ್ಬರನ್ನು ಕೂಡ, ಅಂದರೆ ಪರಾರಿಯಾಗಿದ್ದಂತಹ ವ್ಯಕ್ತಿಗಳನ್ನು ಒಂದು ಪತ್ತೆ ಹಚ್ಚಿ ತಮ್ಮ ಒಂದು ಕಸ್ಟಡಿಗೆ ತೆಗೆದುಕೊಳ್ತಾರೆ. ಈಗ ಅದರ ವಿಚಾರಣೆ ಕೂಡ ಮುಂದುವರೆದಿದೆ. ಇನ್ನು ಆ ಯುವತಿ ಹೇಳುವಂತಹ ಪ್ರಕಾರ, ನಾನು ಒಬ್ಬಳೇ ಅಲ್ಲ, ನನ್ನಂತಹ ಅನೇಕ ಯುವತಿಯರನ್ನು ಈತ ಬಲೆಗೆ ಬೀಸಿ ತನ್ನ ಒಂದು ಅತ್ಯಾಚಾರ, ಅಂದರೆ ತನ್ನ ಒಂದು ಕಾಮ ತೃಷೆಗೆ ತೀರಿಸಿಕೊಳ್ತಾ ಇದ್ರು ಈ ಇಬ್ಬರು ಕೂಡ. ಅದು ಅಲ್ಲದೆ ಡಿಕ್ಸನ್ ಅನ್ನುವಂತಹ ಪಶ್ಚಿಮ ಬಂಗಾಳದ ಯುವಕ ಏನಿದ್ದಾನೆ, ಈತ ತನ್ನ ಪ್ರೇಮಿಯಾಗಿದ್ದ. ನಾನು ಕೂಡ ಆತನನ್ನು ನಂಬಿದ್ದೆ, ಆದರೆ ಆತ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಮಾಡ್ತಾನೆ ಅಂತ ಹೇಳಿ ನನಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ಆ ಒಂದು ಸ್ಟೇಟ್ಮೆಂಟ್ನಲ್ಲಿ ಉಲ್ಲೇಖವನ್ನು ಮಾಡಿರೋದು. ಇನ್ನು ಫೆಬ್ರವರಿ 14ನೇ ತಾರೀಕಿನಂದು ಪಾರ್ಟಿಯನ್ನು ಕೊಡಿಸ್ತೀನಿ ಅಂತ ಹೇಳಿ ಪ್ರೇಮಿಗಳ ದಿನಾಚರಣೆ, ಅಂದರೆ ಅಂದು ಪ್ರೇಮಿಗಳ ದಿನಾಚರಣೆ ಆಗಿರುವಂತಹ ಕಾರಣದಿಂದಾಗಿ ಪಾರ್ಟಿನ ಕೊಡಿಸ್ತೀನಿ ಅಂತ ಹೇಳಿ ರಾಜನಕುಂಟೆಯಲ್ಲಿರುವಂತಹ ವಿಲ್ಲಾಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಆಕೆಗೆ ಮತ್ತು ಬರಿಸುವಂತಹ ಒಂದಷ್ಟು ಪದಾರ್ಥಗಳನ್ನು ಸೇವನೆ ಮಾಡಿಸಿ ನಂತರ ಆಕೆ ಮತ್ತು ಬರುತ್ತಿದ್ದಂತೆ ಡಿಕ್ಸನ್ ಮತ್ತು ಸಕಲೇಶ್ಪುರದ ನಿಖಿಲ್ ಅನ್ನುವಂತಹ ಇಬ್ಬರು ವ್ಯಕ್ತಿಗಳೇನಿದ್ದಾರೆ, ಯುವಕರೇನಿದ್ದಾರೆ, ಅವರು ಈಕೆಯ ಮೇಲೆ ಅತ್ಯಾಚಾರ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿ ಆ ಯುವತಿ ಆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾಳೆ. ಮತ್ತು ಈಗಾಗಲೇ ಹಲವು ವಿಡಿಯೋಗಳು ಕೂಡ ಆಕೆಯ ಬಳಿ ಇದ್ದು ಅದನ್ನು ಲಾಯರ್ ಮುಖಾಂತರ ಪೊಲೀಸರಿಗೆ ಒಂದು ಕೊಡಿಸುವಂತಹ, ಅಂದರೆ ಅವರಿಗೆ ಒಂದು ತಲುಪಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ, ಅಂದರೆ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ, ಅನೇಕ ಯುವತಿಯರ ಜೊತೆ ಆತ ಪಾರ್ಟಿಯನ್ನು ಮಾಡ್ತಾನೆ. ಅಂದರೆ ಈ ಡಿಕ್ಸನ್ ಮತ್ತು ನಿಖಿಲ್ ಇವರಿಬ್ಬರು ಕೂಡ ಪಾರ್ಟಿಯನ್ನು ಮಾಡ್ತಾರೆ, ಒಂದಷ್ಟು ಡ್ಯಾನ್ಸ್ಗಳನ್ನು ಆಡುವಂತಹದ್ದು, ಅಂದರೆ ಈ ರೀತಿಯಾಗಿ ಎಂಜಾಯ್ಮೆಂಟನ್ನು ಮಾಡುವಂತಹ ಒಂದು ದೃಶ್ಯಗಳು ಅದರಲ್ಲಿ ಒಳಗೊಂಡಿದೆ. ಮತ್ತೊಂದು ದೃಶ್ಯಗಳಲ್ಲಿ ಸ್ವತಃ ಸಂತ್ರಸ್ತೆ ಏನಿರಲಿ, ಆ ಸಂತ್ರಸ್ತೆ ಆರೋಪಿಯಾಗಿರುವಂತಹ ಡಿಕ್ಸನ್ ಜೊತೆ ಇರುವಂತಹ ಒಂದು ವಿಡಿಯೋಗಳು ಕೂಡ ರಿಲೀಸ್ ಆಗಿದೆ. ಅದೇ ರೀತಿಯಾಗಿ ಆಕೆ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿ ತನಗೆ ಈ ರೀತಿಯಾದಂತಹ ಕಿರುಕುಳ ಕೊಡಲಾಗಿದೆ, ಅಂದರೆ ಲೈಂಗಿಕ ಕಿರುಕುಳ ಜೊತೆಗೆ ಲೈಂಗಿಕವಾಗಿ ಅತ್ಯಾಚಾರವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿ ಆಕೆ ಒಂದು ವಿಡಿಯೋವನ್ನು ಕೂಡ ಹರಿಬಿಟ್ಟಿರುವಂಥದ್ದು. ಹೀಗಾಗಿ ಈ ರೀತಿಯಾದಂತಹ ಒಂದು ಪ್ರಹಸನದಿಂದಾಗಿ ಸಾಕಷ್ಟು ಜನ, ಅಂದರೆ ಬಲಿಯಾಗಿದ್ದಾರೆ ಅಂತಲೇ ಆಕೆ ಒಂದು ಆರೋಪವನ್ನು ಮಾಡ್ತಾರೆ. ಯಾಕಂದರೆ ಉಳಿದಂತಹ ಯುವತಿಯರೇನಿದ್ದಾರೆ ಅವರು ನೇರವಾಗಿ ಬಂದು ದೂರನ್ನು ಕೊಡ್ತಾ ಇಲ್ಲ, ಅವರಿಗೆ ಮರ್ಯಾದೆಯ ಪ್ರಶ್ನೆಯಾಗಿದೆ, ಮುಜುಗರ ಆಗಿರುವಂತಹ ಕಾರಣದಿಂದಾಗಿ ಅವರು ದೂರನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಆಕೆ ಒಂದು ಆರೋಪವನ್ನು ಕೂಡ ಮಾಡ್ತಾನೆ. ಇನ್ನು ಈ ಡಿಕ್ಸನ್ ಮತ್ತು ನಿಖಿಲ್ ಏನಿದ್ದಾರೆ ಇಬ್ಬರು ಸೇರಿ ಫೇಸ್ಬುಕ್ನಲ್ಲಿರುವಂತಹ ಯುವತಿಯರೇನಿದ್ದಾರೆ ಅವರನ್ನು ಮೊದಲು ಪರಿಚಯ ಮಾಡ್ಕೊಳ್ತಾರೆ. ನಾವು ದೊಡ್ಡ ಶ್ರೀಮಂತರು ಮತ್ತು ನಾವು ಈ ರೀತಿಯಾದಂತಹ ವಿಲಾಸಿ ಜೀವನವನ್ನು ನಡೆಸ್ತಾ ಇದ್ದೀನಿ ಅನ್ನುವಂತಹ ರೀತಿಯಲ್ಲಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಇನ್ನಿತರ ಫೇಸ್ಬುಕ್ ಆಗಿರಬಹುದು, ಇನ್ನಿತರ ಸಾಮಾಜಿಕ ಜಾಲತಾಣದಲ್ಲಿ ಅವರು ಫೋಟೋಸ್ಗಳನ್ನು ಹಾಕ್ತಾರೆ. ನಂತರ ಯುವತಿಯರನ್ನು ಅಟ್ರಾಕ್ಟ್ ಮಾಡಿ ತಮ್ಮ ಒಂದು ಬಲೆಗೆ ಬೀಳಿಸಿಕೊಳ್ಳುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಕೆಲವೊಂದು ಸಕ್ಸಸ್ ಕೂಡ ಆಗುತ್ತೆ. ನಂತರ ಅವರಿಗೆ ಪಾರ್ಟಿಗಳನ್ನು ಕೊಡಿಸುವಂಥದ್ದು ಮತ್ತು ಇನ್ನಿತರ ಅವರ ನೀಡ್ಗಳೇನಿದೆ, ಅಂದರೆ ಅವರ ಬೇಡಿಕೆಗಳೇನಿದೆ ಅದಕ್ಕೆ ಅನುಸಾರವಾಗಿ ಅವರ ಎಲ್ಲವನ್ನು ಕೂಡ ಒದಗಿಸುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡುವಂತಹ ಮುಖಾಂತರ ಅವರನ್ನು ತಮ್ಮ ಒಂದು ತೆಕ್ಕೆಗೆ ತೆಗೆದುಕೊಳ್ತಾರೆ. ನಂತರ ವಿಲ್ಲಾದಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ಸಾಮೂಹಿಕವಾಗಿ ಅತ್ಯಾಚಾರವನ್ನು ಮಾಡ್ತಾರೆ ಅಂತ ಹೇಳಿ ಆ ಯುವತಿ ದೂರಿನಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂಥದ್ದು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನು ಈಗಾಗಲೇ ರಾಜನಕುಂಟೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮತ್ತು ಒಂದಷ್ಟು ಅವರ ಮೊಬೈಲ್ಗಳನ್ನು ಈಗಾಗಲೇ ಸೀಸ್ ಕೂಡ ಮಾಡಲಾಗಿದೆ. ಅದೇ ರೀತಿಯಾಗಿ ಯುವತಿ ಏನಿದ್ದಾರೆ ಯುವತಿಯ ಮೊಬೈಲ್ಗಳನ್ನು ಕೂಡ ಸೀಸ್ ಮಾಡಲಾಗಿದೆ. ಇಬ್ಬರ ನಡುವೆ ಇರುವಂತಹ ಕಾನ್ವರ್ಸೇಷನ್ ಏನಿದೆ ಅದೆಲ್ಲವನ್ನು ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಅಮೃತಹಳ್ಳಿ ಪೊಲೀಸರು ಈಗಾಗಲೇ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈಗ ಆಕೆ ಮಾಡಿರುವಂತಹ ಒಂದಷ್ಟು ಆರೋಪಗಳಿಗೆ ಅನ್ವಯವಾಗಿ ಏನೇನು ಆಕೆಗಳ ಬಳಿ ಸಾಕ್ಷಿಗಳಿದೆ
ಅದೆಲ್ಲವನ್ನು ಕೂಡ ಈಗ ಪೊಲೀಸರು ವೆರಿಫಿಕೇಷನನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಹಿಂದೆಯೂ ಕೂಡ ಸಾಕಷ್ಟು ಅತ್ಯಾಚಾರ ಪ್ರಕರಣ ವರದಿಯಾದಂತಹ ಹಿನ್ನೆಲೆಯಲ್ಲಿ ಕೋರ್ಟ್ ಕೂಡ ಒಂದು ನಿರ್ದೇಶನವನ್ನು ನೀಡಿತ್ತು. ಯಾವುದೇ ರೀತಿಯಾದಂತಹ ಅಂದರೆ ಪ್ರೇಯಸಿ ಮತ್ತು ಪ್ರಿಯಕರ ನಡುವೆ ಇರುವಂತಹ ಒಂದು ಸಂಬಂಧವನ್ನು, ಅಂದರೆ ದೈಹಿಕ ಸಂಬಂಧವನ್ನು ಇದ್ದಂತಹ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ಅದೇನಾದರೂ ಅತ್ಯಾಚಾರ ಅಂತ ಆಕೆ ದೂರನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನು ವೆರಿಫಿಕೇಷನ್ ಮಾಡಿ, ಅಂದರೆ ಏಕಾಏಕಿ ಅದನ್ನು ಅತ್ಯಾಚಾರವನ್ನಾಗಿ ಪರಿಗಣಿಸಬೇಡಿ, ಅದನ್ನು ಒಂದಷ್ಟು ವೆರಿಫಿಕೇಷನ್ ಮಾಡಿ ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಒಂದು ನಿರ್ದೇಶನವನ್ನು ಕೊಟ್ಟಂತಹ ಒಂದು ಕಾರಣದಿಂದಾಗಿ ಈ ಪ್ರಕರಣವನ್ನು ಕೂಡ ಕಂಪ್ಲೇಂಟನ್ನು ಕೊಟ್ಟ ಬಳಿಕ ಆಕೆಯ ಬಳಿ ಏನೇನು ಸಾಕ್ಷಿಗಳಿದೆ ಅದೆಲ್ಲವನ್ನು ಕೂಡ ಕಲೆ ಹಾಕಿ ಅದನ್ನು ವೆರಿಫಿಕೇಷನ್ ಮಾಡಿ ನಂತರ FIR ಮಾಡುವಂತಹ ಒಂದು ಕೆಲಸಗಳನ್ನು ಅಮೃತಹಳ್ಳಿ ಪೊಲೀಸರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಇನ್ನೊಂದಷ್ಟು ವಿಚಾರಗಳು, ಅಂದರೆ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಆ ವಿಲ್ಲಾ ಏನಿದೆ ಅದು ಒಬ್ಬ IPS ಅಧಿಕಾರಿಗೆ ಒಡೆತನದಲ್ಲಿರುವಂತಹ ವಿಲ್ಲಾ ಅಂತ ಹೇಳಿ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹಾಗಾದರೆ ಆ IPS ಅಧಿಕಾರಿ ಕೂಡ ಇಲ್ಲಿ ಪೊಲೀಸರ ಮೇಲೆ ಒಂದು ಪ್ರಭಾವವನ್ನು ಬೀರ್ತಾ ಇದ್ದಾನೆ ಅಂತ ಹೇಳಿ ಆರೋಪಿಸಲಾಗಿದೆ. ಆ ಆರೋಪದ ಅನ್ವಯವಾಗಿ ಈ ರೀತಿಯಾಗಿ, ಅಂದರೆ ಪೊಲೀಸರಿಗೆ ಒತ್ತಡವನ್ನು ಹೇರುವಂಥದ್ದು, ಅಷ್ಟಾಗಿ ಏನು ಎನ್ಕ್ವೈರಿಯನ್ನು ಮಾಡಬೇಡ ಅನ್ನುವಂತಹ ರೀತಿಯಲ್ಲಿ ಆ IPS ಅಧಿಕಾರಿಗಳು ಅಮೃತಹಳ್ಳಿ ಪೊಲೀಸರಿಗೆ ಒಂದು ಪ್ರೆಷರನ್ನು ಹಾಕ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ, ಅಂದರೆ ಒಂದು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಇದು ಎಷ್ಟು ಸರಿ ಎಷ್ಟು ಸುಳ್ಳು ಅನ್ನುವಂಥದ್ದು ಮುಂದಿನ ದಿನಗಳ ಒಂದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಆದರೆ ಈಗ ಸದ್ಯದ ಮಟ್ಟಿಗೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಮೃತಹಳ್ಳಿ ಪೊಲೀಸರು ಈಗ ಗಂಭೀರವಾಗಿ ಒಂದು ಪರಿಗಣಿಸಿದ್ದಾರೆ. ಖುದ್ದು ಯುವತಿಯೇ ಬಂದು ತನ್ನ ಮೇಲೆ ಈ ರೀತಿಯಾದಂತಹ ಒಂದು ಕೃತ್ಯಗಳು ನಡೆದಿದೆ, ಡ್ರಗ್ಸ್ಗಳು ಅಲ್ಲಿ ಕನ್ಸ್ಯೂಮ್ ಆಗುವಂತಹ ಒಂದು ಕೆಲಸಗಳು ಕೂಡ ನಡೀತಾ ಇತ್ತು, ಅವರಿಬ್ಬರು ಡ್ರಗ್ಸ್ ಸೇವನೆ ಕೂಡ ಮಾಡಿರುವಂತಹ ಸಾಧ್ಯತೆ ಇದೆ. ನಂತರ ತನ್ನ ಮೇಲೆ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ ಆಕೆ ಗಂಭೀರವಾದಂತಹ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಅಮೃತಹಳ್ಳಿ ಪೊಲೀಸರು ಈಗಾಗಲೇ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯಾರ್ಯಾರು ಸಂತ್ರಸ್ತಿದ್ದಾರೋ ಅವರು ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ಅವರು ಕೂಡ ಈಗಾಗಲೇ ಮನವಿಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಧನುಷ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ನಗರದಲ್ಲಿ ಮತ್ತೊಂದು ಗ್ಯಾಂಗ್ ರೇಪ್ ಪ್ರಕರಣ ನಡೆದು ಹೋಗಿದೆ. ಯುವತಿಯೊಬ್ಬಳು ನೀಡಿದಂತಹ ದೂರಿನ ಅನ್ವಯವಾಗಿ ಅಮೃತಹಳ್ಳಿ ಪೊಲೀಸರು ಇಬ್ಬರು ಆರೋಪಿಗಳನ್ನು ತಮ್ಮ ಒಂದು ಬಂಧನಕ್ಕೆ ಒಳಪಡಿಸಿ ಅಲ್ಲಿ ಒಂದು ಎನ್ಕ್ವೈರಿ ಮಾಡುವಂತಹ ಒಂದು ಕೆಲಸಗಳನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನು ವಿಲ್ಲಾದಲ್ಲಿ ಗ್ಯಾಂಗ್ ರೇಪ್ ನಡೆದಿದೆ ಅಂತ ಹೇಳಿ ಆ ಯುವತಿ ಏನಿದ್ದಾಳೆ ದೂರನ್ನು ಕೊಟ್ಟಿದ್ದಾಳೆ. ಅದರಲ್ಲಿ ಸಂಕ್ಷಿಪ್ತವಾಗಿ ಒಂದು ಉಲ್ಲೇಖವನ್ನು ಮಾಡಿದರೆ, ತನಗೆ ಮಾದಕ ವಸ್ತುಗಳನ್ನು ನೀಡಿ ತನ್ನ ಮೇಲೆ ಬಲವಂತವಾಗಿ ಇಬ್ಬರು ಡಿಕ್ಸನ್ ಮತ್ತು ನಿಖಿಲ್ ಅನ್ನುವಂತಹ ಇಬ್ಬರು ವ್ಯಕ್ತಿಗಳೇನಿದ್ದಾರೆ, ಅಂದರೆ ಯುವಕರೇನಿದ್ದಾರೆ, ಅವರು ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತ ಹೇಳಿ ಆಕೆ ದೂರಿನಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ನಂತರ ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಅಮೃತಹಳ್ಳಿ ಪೊಲೀಸರು ಅವರಿಬ್ಬರನ್ನು ಕೂಡ, ಅಂದರೆ ಪರಾರಿಯಾಗಿದ್ದಂತಹ ವ್ಯಕ್ತಿಗಳನ್ನು ಒಂದು ಪತ್ತೆ ಹಚ್ಚಿ ತಮ್ಮ ಒಂದು ಕಸ್ಟಡಿಗೆ ತೆಗೆದುಕೊಳ್ತಾರೆ. ಈಗ ಅದರ ವಿಚಾರಣೆ ಕೂಡ ಮುಂದುವರೆದಿದೆ. ಇನ್ನು ಆ ಯುವತಿ ಹೇಳುವಂತಹ ಪ್ರಕಾರ, ನಾನು ಒಬ್ಬಳೇ ಅಲ್ಲ, ನನ್ನಂತಹ ಅನೇಕ ಯುವತಿಯರನ್ನು ಈತ ಬಲೆಗೆ ಬೀಸಿ ತನ್ನ ಒಂದು ಅತ್ಯಾಚಾರ, ಅಂದರೆ ತನ್ನ ಒಂದು ಕಾಮ ತೃಷೆಗೆ ತೀರಿಸಿಕೊಳ್ತಾ ಇದ್ರು ಈ ಇಬ್ಬರು ಕೂಡ. ಅದು ಅಲ್ಲದೆ ಡಿಕ್ಸನ್ ಅನ್ನುವಂತಹ ಪಶ್ಚಿಮ ಬಂಗಾಳದ ಯುವಕ ಏನಿದ್ದಾನೆ, ಈತ ತನ್ನ ಪ್ರೇಮಿಯಾಗಿದ್ದ. ನಾನು ಕೂಡ ಆತನನ್ನು ನಂಬಿದ್ದೆ, ಆದರೆ ಆತ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಮಾಡ್ತಾನೆ ಅಂತ ಹೇಳಿ ನನಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ಆ ಒಂದು ಸ್ಟೇಟ್ಮೆಂಟ್ನಲ್ಲಿ ಉಲ್ಲೇಖವನ್ನು ಮಾಡಿರೋದು. ಇನ್ನು ಫೆಬ್ರವರಿ 14ನೇ ತಾರೀಕಿನಂದು ಪಾರ್ಟಿಯನ್ನು ಕೊಡಿಸ್ತೀನಿ ಅಂತ ಹೇಳಿ ಪ್ರೇಮಿಗಳ ದಿನಾಚರಣೆ, ಅಂದರೆ ಅಂದು ಪ್ರೇಮಿಗಳ ದಿನಾಚರಣೆ ಆಗಿರುವಂತಹ ಕಾರಣದಿಂದಾಗಿ ಪಾರ್ಟಿನ ಕೊಡಿಸ್ತೀನಿ ಅಂತ ಹೇಳಿ ರಾಜನಕುಂಟೆಯಲ್ಲಿರುವಂತಹ ವಿಲ್ಲಾಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಆಕೆಗೆ ಮತ್ತು ಬರಿಸುವಂತಹ ಒಂದಷ್ಟು ಪದಾರ್ಥಗಳನ್ನು ಸೇವನೆ ಮಾಡಿಸಿ ನಂತರ ಆಕೆ ಮತ್ತು ಬರುತ್ತಿದ್ದಂತೆ ಡಿಕ್ಸನ್ ಮತ್ತು ಸಕಲೇಶ್ಪುರದ ನಿಖಿಲ್ ಅನ್ನುವಂತಹ ಇಬ್ಬರು ವ್ಯಕ್ತಿಗಳೇನಿದ್ದಾರೆ, ಯುವಕರೇನಿದ್ದಾರೆ, ಅವರು ಈಕೆಯ ಮೇಲೆ ಅತ್ಯಾಚಾರ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿ ಆ ಯುವತಿ ಆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾಳೆ. ಮತ್ತು ಈಗಾಗಲೇ ಹಲವು ವಿಡಿಯೋಗಳು ಕೂಡ ಆಕೆಯ ಬಳಿ ಇದ್ದು ಅದನ್ನು ಲಾಯರ್ ಮುಖಾಂತರ ಪೊಲೀಸರಿಗೆ ಒಂದು ಕೊಡಿಸುವಂತಹ, ಅಂದರೆ ಅವರಿಗೆ ಒಂದು ತಲುಪಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ, ಅಂದರೆ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ, ಅನೇಕ ಯುವತಿಯರ ಜೊತೆ ಆತ ಪಾರ್ಟಿಯನ್ನು ಮಾಡ್ತಾನೆ. ಅಂದರೆ ಈ ಡಿಕ್ಸನ್ ಮತ್ತು ನಿಖಿಲ್ ಇವರಿಬ್ಬರು ಕೂಡ ಪಾರ್ಟಿಯನ್ನು ಮಾಡ್ತಾರೆ, ಒಂದಷ್ಟು ಡ್ಯಾನ್ಸ್ಗಳನ್ನು ಆಡುವಂತಹದ್ದು, ಅಂದರೆ ಈ ರೀತಿಯಾಗಿ ಎಂಜಾಯ್ಮೆಂಟನ್ನು ಮಾಡುವಂತಹ ಒಂದು ದೃಶ್ಯಗಳು ಅದರಲ್ಲಿ ಒಳಗೊಂಡಿದೆ. ಮತ್ತೊಂದು ದೃಶ್ಯಗಳಲ್ಲಿ
ಸ್ವತಃ ಸಂತ್ರಸ್ತೆ ಏನಿರಲಿ ಆ ಸಂತ್ರಸ್ತೆ ಆರೋಪಿಯಾಗಿರುವಂತಹ ಡಿಕ್ಸನ್ ಜೊತೆ ಇರುವಂತಹ ಒಂದು ವಿಡಿಯೋಗಳು ಕೂಡ ರಿಲೀಸ್ ಆಗಿದೆ. ಅದೇ ರೀತಿಯಾಗಿ ಆಕೆ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿ ತನಗೆ ಈ ರೀತಿಯಾದಂತಹ ಕಿರುಕುಳ ಕೊಡಲಾಗಿದೆ, ಅಂದರೆ ಲೈಂಗಿಕ ಕಿರುಕುಳ ಜೊತೆಗೆ ಲೈಂಗಿಕವಾಗಿ ಅತ್ಯಾಚಾರವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿ ಆಕೆ ಒಂದು ವಿಡಿಯೋವನ್ನು ಕೂಡ ಹರಿಬಿಟ್ಟಿರುವಂಥದ್ದು. ಹೀಗಾಗಿ ಈ ರೀತಿಯಾದಂತಹ ಒಂದು ಪ್ರಹಸನದಿಂದಾಗಿ ಸಾಕಷ್ಟು ಜನ ಅಂದರೆ ಬಲಿಯಾಗಿದ್ದಾರೆ ಅಂತಲೇ ಆಕೆ ಒಂದು ಆರೋಪವನ್ನು ಮಾಡ್ತಾರೆ. ಯಾಕಂದರೆ ಉಳಿದಂತಹ ಯುವತಿಯರೇನೆಂದರೆ ಅವರು ನೇರವಾಗಿ ಬಂದು ದೂರನ್ನು ಕೊಡ್ತಾ ಇಲ್ಲ, ಅವರಿಗೆ ಮರ್ಯಾದೆಯ ಪ್ರಶ್ನೆ ಆಗಿದೆ, ಮುಜುಗರ ಆಗಿರುವಂತಹ ಕಾರಣದಿಂದಾಗಿ ಅವರು ದೂರನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಆಕೆ ಒಂದು ಆರೋಪವನ್ನು ಕೂಡ ಮಾಡ್ತಾನೆ. ಇನ್ನು ಈ ಡಿಕ್ಸನ್ ಮತ್ತು ನಿಖಿಲ್ ಏನಿದ್ದಾರೆ ಇಬ್ಬರು ಸೇರಿ ಫೇಸ್ಬುಕ್ನಲ್ಲಿರುವಂತಹ ಯುವತಿಯರೇನಿದ್ದಾರೆ ಅವರನ್ನು ಮೊದಲು ಪರಿಚಯ ಮಾಡ್ಕೊಳ್ತಾರೆ. ತಾವು ದೊಡ್ಡ ಶ್ರೀಮಂತರು ಮತ್ತು ನಾವು ಈ ರೀತಿಯಾದಂತಹ ವಿಲಾಸಿ ಜೀವನವನ್ನು ನಡೆಸ್ತಾ ಇದ್ದೀನಿ ಅನ್ನುವಂತಹ ರೀತಿಯಲ್ಲಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಇನ್ನಿತರ ಫೇಸ್ಬುಕ್ ಆಗಿರಬಹುದು ಇನ್ನಿತರ ಸಾಮಾಜಿಕ ಜಾಲತಾಣದಲ್ಲಿ ಅವರು ಫೋಟೋಸ್ಗಳನ್ನು ಹಾಕ್ತಾರೆ. ನಂತರ ಯುವತಿಯರನ್ನು ಅಟ್ರಾಕ್ಟ್ ಮಾಡಿ ತಮ್ಮ ಒಂದು ಬಲೆಗೆ ಬೀಳಿಸಿಕೊಳ್ಳುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಕೆಲವೊಂದು ಸಕ್ಸಸ್ ಕೂಡ ಆಗುತ್ತೆ. ನಂತರ ಅವರಿಗೆ ಪಾರ್ಟಿಗಳನ್ನು ಕೊಡಿಸುವಂಥದ್ದು ಮತ್ತು ಇನ್ನಿತರ ಅವರ ನೀಡ್ಗಳೇನಿದೆ ಅಂದರೆ ಅವರ ಬೇಡಿಕೆಗಳೇನಿದೆ ಅದಕ್ಕೆ ಅನುಸಾರವಾಗಿ ಅವರ ಎಲ್ಲವನ್ನು ಕೂಡ ಒದಗಿಸುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡುವಂತಹ ಮುಖಾಂತರ ಅವರನ್ನು ತಮ್ಮ ಒಂದು ತೆಕ್ಕೆಗೆ ತೆಗೆದುಕೊಳ್ತಾರೆ. ನಂತರ ವಿಲ್ಲಾದಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ಸಾಮೂಹಿಕವಾಗಿ ಅತ್ಯಾಚಾರವನ್ನು ಮಾಡ್ತಾರೆ ಅಂತ ಹೇಳಿ ಆ ಯುವತಿ ದೂರಿನಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂಥದ್ದು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನು ಈಗಾಗಲೇ ರಾಜಾನುಕುಂಟೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮತ್ತು ಒಂದಷ್ಟು ಅವರ ಮೊಬೈಲ್ಗಳನ್ನು ಈಗಾಗಲೇ ಸೀಸ್ ಕೂಡ ಮಾಡಲಾಗಿದೆ. ಅದೇ ರೀತಿಯಾಗಿ ಯುವತಿ ಏನಿದ್ದಾರೆ ಯುವತಿಯ ಮೊಬೈಲ್ಗಳನ್ನು ಕೂಡ ಸೀಸ್ ಮಾಡಲಾಗಿದೆ. ಇಬ್ಬರ ನಡುವೆ ಇರುವಂತಹ ಕಾನ್ವರ್ಸೇಷನ್ ಏನಿದೆ ಅದೆಲ್ಲವನ್ನು ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಅಮೃತಹಳ್ಳಿ ಪೊಲೀಸರು ಈಗಾಗಲೇ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈಗ ಆಕೆ ಮಾಡಿರುವಂತಹ ಒಂದಷ್ಟು ಆರೋಪಗಳಿಗೆ ಅನ್ವಯವಾಗಿ ಏನೇನು ಆಕೆಗ ಬಳಿ ಸಾಕ್ಷಿಗಳಿದೆ ಅದೆಲ್ಲವನ್ನು ಕೂಡ ಈಗ ಪೊಲೀಸರು ವೆರಿಫಿಕೇಷನನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಹಿಂದೆಯೂ ಕೂಡ ಸಾಕಷ್ಟು ಅತ್ಯಾಚಾರ ಪ್ರಕರಣ ವರದಿಯಾದಂತಹ ಹಿನ್ನೆಲೆಯಲ್ಲಿ ಕೋರ್ಟ್ ಕೂಡ ಒಂದು ನಿರ್ದೇಶನವನ್ನು ನೀಡಿತ್ತು. ಯಾವುದೇ ರೀತಿಯಾದಂತಹ ಅಂದರೆ ಪ್ರೇಯಸಿ ಮತ್ತು ಪ್ರಿಯಕರ ನಡುವೆ ಇರುವಂತಹ ಒಂದು ಸಂಬಂಧವನ್ನು ಅಂದರೆ ದೈಹಿಕ ಸಂಬಂಧವನ್ನು ಇದ್ದಂತಹ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ಅದೇನಾದರೂ ಅತ್ಯಾಚಾರ ಅಂತ ಆಕೆ ದೂರನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನು ವೆರಿಫಿಕೇಷನ್ ಮಾಡಿ ಅಂದರೆ ಏಕಾಏಕಿ ಅದನ್ನು ಅತ್ಯಾಚಾರವನ್ನಾಗಿ ಪರಿಗಣಿಸಬೇಡಿ ಅದನ್ನು ಒಂದಷ್ಟು ವೆರಿಫಿಕೇಷನ್ ಮಾಡಿ ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಒಂದು ನಿರ್ದೇಶನವನ್ನು ಕೊಟ್ಟಂತಹ ಒಂದು ಕಾರಣದಿಂದಾಗಿ ಈ ಪ್ರಕರಣವನ್ನು ಕೂಡ ಕಂಪ್ಲೇಂಟನ್ನು ಕೊಟ್ಟ ಬಳಿಕ ಆಕೆಯ ಬಳಿ ಏನೇನು ಸಾಕ್ಷಿಗಳಿದೆ ಅದೆಲ್ಲವನ್ನು ಕೂಡ ಕಲೆ ಹಾಕಿ ಅದನ್ನು ವೆರಿಫಿಕೇಷನ್ ಮಾಡಿ ನಂತರ FIR ಮಾಡುವಂತಹ ಒಂದು ಕೆಲಸಗಳನ್ನು ಅಮೃತಹಳ್ಳಿ ಪೊಲೀಸರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಇನ್ನೊಂದಷ್ಟು ವಿಚಾರಗಳು ಅಂದರೆ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಆ ವಿಲ್ಲಾ ಏನಿದೆ ಅದು ಒಬ್ಬ IPS ಅಧಿಕಾರಿಗೆ ಒಡೆತನದಲ್ಲಿರುವಂತಹ ವಿಲ್ಲಾ ಅಂತ ಹೇಳಿ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹಾಗಾದರೆ ಆ IPS ಅಧಿಕಾರಿ ಕೂಡ ಇಲ್ಲಿ ಪೊಲೀಸರ ಮೇಲೆ ಒಂದು ಪ್ರಭಾವವನ್ನು ಬೀರ್ತಾ ಇದ್ದಾನೆ ಅಂತ ಹೇಳಿ ಆರೋಪಿಸಲಾಗಿದೆ. ಆ ಆರೋಪದ ಅನ್ವಯವಾಗಿ ಈ ರೀತಿಯಾಗಿ ಅಂದರೆ ಪೊಲೀಸರಿಗೆ ಒತ್ತಡವನ್ನು ಹೇರುವಂಥದ್ದು, ಅಷ್ಟಾಗಿ ಏನು ಎನ್ಕ್ವೈರಿಯನ್ನು ಮಾಡಬೇಡ ಅನ್ನುವಂತಹ ರೀತಿಯಲ್ಲಿ ಆ IPS ಅಧಿಕಾರಿಗಳು ಅಮೃತಹಳ್ಳಿ ಪೊಲೀಸರಿಗೆ ಒಂದು ಪ್ರೆಷರನ್ನು ಹಾಕ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಅಂದರೆ ಒಂದು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಇದು ಎಷ್ಟು ಸರಿ ಎಷ್ಟು ಸುಳ್ಳು ಅನ್ನುವಂಥದ್ದು ಮುಂದಿನ ದಿನಗಳ ಒಂದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಆದರೆ ಈಗ ಸದ್ಯದ ಮಟ್ಟಿಗೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಮೃತಹಳ್ಳಿ ಪೊಲೀಸರು ಈಗ ಗಂಭೀರವಾಗಿ ಒಂದು ಪರಿಗಣಿಸಿದ್ದಾರೆ. ಖುದ್ದು ಯುವತಿಯೇ ಬಂದು ತನ್ನ ಮೇಲೆ ಈ ರೀತಿಯಾದಂತಹ ಒಂದು ಕೃತ್ಯಗಳು ನಡೆದಿದೆ, ಡ್ರಗ್ಸ್ಗಳು ಅಲ್ಲಿ ಕನ್ಸ್ಯೂಮ್ ಆಗುವಂತಹ ಒಂದು ಕೆಲಸಗಳು ಕೂಡ ನಡೀತಾ ಇತ್ತು, ಅವರಿಬ್ಬರು ಡ್ರಗ್ಸ್ ಸೇವನೆ ಕೂಡ ಮಾಡಿರುವಂತಹ ಸಾಧ್ಯತೆ ಇದೆ. ನಂತರ ತನ್ನ ಮೇಲೆ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ ಆಕೆ ಗಂಭೀರವಾದಂತಹ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಅಮೃತಹಳ್ಳಿ ಪೊಲೀಸರು ಈಗಾಗಲೇ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯಾರ್ಯಾರು ಸಂತ್ರಸ್ತಿದ್ದಾರೋ ಅವರು ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ಅವರು ಕೂಡ ಈಗಾಗಲೇ ಮನವಿಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಧನುಷ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ.